ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಬೇಸಿಗೆಗೂ ಮುನ್ನವೇ ಉಷ್ಣಾಂಶ ಗಣನೀಯವಾಗಿ ಏರುತ್ತಿದ್ದು ಜನರು ಕಂಗಾಲಾಗಿ ಹೋಗಿದ್ದಾರೆ. ಬಿಸಿಲಿನ ಝಳಕ್ಕೆ ಹೈರಾಣಾಗಿರುವ ಜನ ಎಸಿ ಫ್ಯಾನ್ಗಳ ಮೊರೆ ಹೋಗಿದ್ದಾರಂತೆ. ಹೀಗಾಗಿ ಸಹಜವಾಗಿ ಎಸಿ ಕೂಲರ್ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗ್ಬಿಟ್ಟಿದೆ ಅಂತೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಉಷ್ಣಾಂಶ ಗಣನೀಯವಾಗಿ ಏರಿಕೆಯಾಗುತ್ತಿದ್ದು ಬಹುತೇಕ ಜಿಲ್ಲೆಗಳು ಬಿರುಬಿಸಿಲಿನ ತೀವ್ರತೆಯಿಂದ ಬಳಲುತ್ತಿವೆ. ಪ್ರತಿದಿನವೂ ಸರಾಸರಿ 1 ಡಿಗ್ರಿಯಷ್ಟು ತಾಪಮಾನ ಏರಿಕೆಯಾಗುತ್ತಿದೆ. ಇದರಿಂದ ಜನತೆ ಹೈರಾಣವಾಗಿ ಹೋಗಿದ್ದಾರೆ. ಉತ್ತರ ಒಳನಾಡಿನ ಕಲಬುರಗಿ ಹಾಗೂ ಬಳ್ಳಾರಿಯಲ್ಲಿ ಬೇಸಿಗೆಗೂ ಮುನ್ನವೇ ಉಷ್ಣಾಂಶ 40 ಡಿಗ್ರಿ ಸೆಲ್ಸಿಯಸ್ ತಲುಪಿದ್ದು ಜನರು ಬಿರುಬಿಸಿಲಿಗೆ ಬಸವಳಿದಿದ್ದಾರೆ. ಬೇಸಿಗೆ ಬಹಳ ಚುರುಕಾಗಿರುವುದರಿಂದ ಹೊರಗಿನ ಬಿಸಿಲನ್ನು ಸಹಿಸಿಕೊಳ್ಳುವುದೇ ಜನರು ಕಷ್ಟ ಅನುಭವಿಸುತ್ತಿದ್ದಾರೆ. ಅದರಲ್ಲೂ ಕೆಲವು ಮನೆಗಳ ಒಳಗೆ ಇನ್ನೂ ಹೆಚ್ಚು ಬಿಸಿ ಇರುವುದರಿಂದ ಜನರು ಅವನಿಯಂತ್ರಿತ ಉಪಕರಣಗಳ ಮೊರೆ ಹೋಗುತ್ತಿದ್ದಾರೆ. ಸಾಮಾನ್ಯವಾಗಿ ಮಧ್ಯಮ ವರ್ಗದ ಜನರು ಮಣ್ಣಿನ ಮಡಿಕೆಗಳ ಮೊರೆ ಹೋಗುತ್ತಿದ್ದಾರೆ. ಸ್ಥಿತಿವಂತರು ಕೂಲರ್ಗಳ ಖರೀದಿ ಮೊರೆ ಹೋಗಿದ್ದಾರೆ. ಬಹಳ ಈ ಸರಿ ಜಾಸ್ತಿ ಬಿಸಿಲೇ ಸರ್, ಜಾಸ್ತಿ ಬಿಸಿಲೇ ಇದೆ ಸರಿ. ಹೋದ ವರ್ಷ ಏನಿದ್ದಿಲ್ಲ, ಈ ವರ್ಷ 40 ಮೇಲೆ ಹೋಗಿದೆ ಸರ್. ಜನರಿಗೆ ಬಹಳ ತೊಂದರೆ ಆಗ್ಬಿಟ್ಟಿದೆ. ಬರ್ತದೆ ಸರ್, ಕೂಲರ್ಸ್ ಬಂದು ತಗೊಂಡು ಹೋಗ್ತಿದಾರೆ. ಇಲ್ಲ ಬಡವರು ಪಾಪ ಬಹಳ ಅಂದ್ರೆ ಬಹಳ ಕಷ್ಟ ಬಿದ್ದು ತಗೊಂಡು ಹೋಗ್ಬಿಡ್ತದೆ ಸರ್. ಇನ್ನು ಗ್ರಾಹಕರಿಂದ ಬೇಡಿಕೆ ಹೆಚ್ಚುತ್ತಿರುವ ಪರಿಣಾಮ ಎಲೆಕ್ಟ್ರಾನಿಕ್ ಮಳಿಗೆಗಳಲ್ಲಿ ಉಳಿದ ಸಾಮಗ್ರಿಗಳಿಗಿಂತ ಸದ್ಯ ಏರ್ ಕೂಲರ್, ಏರ್ ಕಂಡೀಷನರ್ಗಳ ವಹಿವಾಟು ಪ್ರಮಾಣ ಹೆಚ್ಚಾಗುತ್ತಿದೆ. ಮಧ್ಯಮ ವರ್ಗದವರು ಏರ್ ಕೂಲರ್ಗಳ ಖರೀದಿಗೆ ಆಸಕ್ತಿ ತೋರುತ್ತಿದ್ದು ಕಳೆದ 2 ವಾರಗಳಲ್ಲಿ ನಿರೀಕ್ಷಿತ ಪ್ರಮಾಣಕ್ಕಿಂತಲೂ ಹೆಚ್ಚು ವಹಿವಾಟು ನಡೆದಿದೆ ಎನ್ನುತ್ತಾರೆ ಎಲೆಕ್ಟ್ರಾನಿಕ್ ಮಳಿಗೆಗಳ ಮಾಲೀಕರು. ಏಪ್ರಿಲ್ ಮಾರ್ಚ್ ಸ್ವಲ್ಪ ಡೌನ್ ಇತ್ತು. ಇತ್ತೀಚೆಗೆ ಒಂದು 15 ದಿವಸದಿಂದ ಬಿಸಿಲು ಜಾಸ್ತಿ ಇದೆ, ಹಾಗಾಗಿ ವ್ಯಾಪಾರ ಕೂಡ ಜಾಸ್ತಿ ಆಗಿದೆ. ಬಟ್ ಏನಂದ್ರೆ ಸ್ಟಾಕ್ ಈಗ ಬರ್ತಾ ಇಲ್ಲ, ಸ್ಟಾಕ್ ಎಲ್ಲ ಕ್ಲೋಸ್ ಆಗಿದೆ. ಡೈಲಿ 5-6 ಪೀಸ್ ಸಿಗ್ತಾ ಇದೆ. ಬಟ್ ಕಸ್ಟಮರ್ಗೆ 10 ಮೇಲೆ ಬೇಕಾಗುತ್ತೆ. ಈಗ ಸಿಗ್ತಾ ಇರೋದು ಮಾತ್ರ 5-6 ಸಿಗ್ತಾ ಇದೆ. ಒಟ್ಟಾರೆಯಾಗಿ ಬಳ್ಳಾರಿ ಜನರು ಬಿಸಿಲಿಗೆ ಹೈರಾಣಾಗಿ ಹೋಗಿದ್ದಾರೆ. ಬೇಸಿಗೆ ಕಾಲದಲ್ಲಿ ಹೊರಗೆ ಇರುವುದು ಮಾತ್ರವಲ್ಲ, ಮನೆಯೊಳಗೆ ಇರುವುದು ಕಷ್ಟವೇ. ಹೀಗಾಗಿ ಜನರು ಎಸಿ ಅಥವಾ ಕೂಲರ್ ಮೊರೆ ಹೋಗುತ್ತಿದ್ದಾರೆ. ಇದರಿಂದ ಸ್ವಲ್ಪ ಕಾಲ ಆರಾಮದಾಯವಾಗಿ ಇರಬಹುದಾಗಿದೆ. ರಾಧಾಕೃಷ್ಣ, ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.